ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹತ್ತಿ ಎಳೆಗಳು ಮತ್ತು ಪರ್ಲ್ಸ್ ಯೂಸ್ ಮಾಡಿಕೊಂಡು ಹತ್ತಿ ಹಾರ ಮಾಡೋದನ್ನು ತೋರಿಸಿಕೊಟ್ಟಿದ್ದೆ. ಅದನ್ನೇ ಸ್ವಲ್ಪ ಬೇರೆ ರೀತಿಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಹತ್ತಿ ಎಳೆಗಳು, ಪರ್ಲ್ಸ್, ದೀಪದ ಬತ್ತಿ, ಫೆವಿಕಾಲ್, ಸ್ಯಾಟಿನ್ ಟೇಪ್, ಕತ್ತರಿ, KG ಕಾರ್ಡ್ಬೋರ್ಡ್ ರೌಂಡ್ ಶೇಪು, ದಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಇಷ್ಟನ್ನು ತೆಗೆದುಕೊಳ್ತಾ ಇದ್ದೀನಿ. ಹತ್ತಿ ಎಳೆಗಳನ್ನ ತಗೊಳ್ತಾ ಇದ್ದೀನಿ. ಫಸ್ಟ್ ಹತ್ತಿ ಎಳೆಗಳನ್ನು 9 ಸುತ್ತಿ 9 ಎಳೆಯನ್ನು ಮಾಡ್ತಾ ಇದ್ದೀನಿ. ಒಟ್ಟು 9 ಎಳೆಯನ್ನು ತಗೊಳ್ತಾ ಇದ್ದೀನಿ. ಮೇಲ್ಭಾಗದಲ್ಲಿ ದಾರದಿಂದ ಟೈಟಾಗಿ ಗಂಟು ಹಾಕ್ತಾ ಇದ್ದೀನಿ. ಕೆಳಭಾಗದಲ್ಲಿ ಕೂಡ ಎಕ್ಸ್ಟ್ರಾ ಉಳಿದಿರುವಂಥ ಎಳೆಯನ್ನು ಕಟ್ ಮಾಡಿ ತೆಗೆದು ಉಳಿದ ಎಳೆಗಳನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ ಜಡೆ ಹೆಣೆಯೋದಕ್ಕೋಸ್ಕರ. ಇವಾಗ 9 ಎಳೆಗಳನ್ನು ಒಂದರ ಪಕ್ಕ ಒಂದು ಬರೋ ಹಾಗೆ ನೀಟಾಗಿ ಎಲ್ಲವನ್ನು ಜೋಡಿಸ್ತಾ ಇದ್ದೀನಿ. 3 ಒಟ್ಟು 3 ಎಳೆಗಳು. ಇವಾಗ ಜಡೆ ಹಾಕ್ತಾ ಇದ್ದೀನಿ. ಇದು ನಿಮಗೆಲ್ಲರಿಗೂ ಗೊತ್ತಿದೆ ಜಡೆ ಹಾಕೋದು. 3 ಎಳೆಗಳನ್ನು ತೆಗೆದುಕೊಂಡಿದ್ದೀನಿ ಒಂದೊಂದು ಕಾಲಿನಲ್ಲಿ ಅಷ್ಟೇ. ಸ್ವಲ್ಪ ಹತ್ತಿ ಎಳೆಗಳನ್ನು, ದಪ್ಪ ಎಳೆಗಳನ್ನು ತಗೊಳ್ಬೇಕಾಗತ್ತೆ. ಮತ್ತು ಜಡೆ ಹೆಣೆಯುವಾಗ ಲೂಸಾಗಿ ಜಡೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಟೈಟಾಗಿ ಜಡೆ ಹಾಕಿದರೆ ಬೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಲೂಸಾಗಿ ಜಡೆಯನ್ನು ಹಾಕ್ಕೊಳ್ಬೇಕು. ತುದಿಯಲ್ಲಿ ಪುನಃ ದಾರದಿಂದ ಗಂಟು ಹಾಕ್ತಾ ಇದ್ದೀನಿ. ಎಕ್ಸ್ಟ್ರಾ ಎಳೆಗಳನ್ನು ಕಟ್ ಮಾಡಿ ತೆಗೆದು ನೀಟಾಗಿ ಮಾಡ್ಕೊಳ್ಬೇಕಾಗತ್ತೆ. ಜಡೆಯನ್ನು ಸ್ವಲ್ಪ ಎಳೆದುಬಿಟ್ಟು ಅಗಲವಾಗಿ ಮತ್ತು ಉದ್ದ ಎಳೆದುಬಿಟ್ಟು ಎರಡೂ ತುದಿಯಲ್ಲಿ ಸೇರಿಸಿಬಿಟ್ಟು ಕೆಳಭಾಗದಿಂದ ಗಮ್ ಹಾಕಿ ಜಡೆ ರೌಂಡ್ ಶೇಪ್ನಲ್ಲಿ ಬರೋ ಹಾಗೆ ಮಾಡ್ತಾಯಿದ್ದೀನಿ. ಇವಾಗ ರೌಂಡ್ ಶೇಪ್ ಬಂದಿದೆ ಜಡೆ. ಈ ರೀತಿ ಬಂದಿದೆ. ಇವಾಗ ಬಳೆ ಸಹಾಯದಿಂದ KG ಕಾರ್ಡ್ಬೋರ್ಡ್ ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ತುದಿಯಲ್ಲಿ ದೀಪದ ಬತ್ತಿಗಳನ್ನು ರೌಂಡ್ ಶೇಪ್ ಬರೋ ಹಾಗೆ ನೀಟಾಗಿ ಒಂದರ ಪಕ್ಕ ಒಂದನ್ನು ಜೋಡಿಸ್ತಾ ಇದ್ದೀನಿ. ಎಲ್ಲವನ್ನು ಒಂದು ಸಾರಿ ನೀಟಾಗಿ ಜೋಡಿಸ್ಕೊಂಡು ಆನಂತರ ಕೆಳಗಿನಿಂದ ಅಂಟಿಸ್ಕೋಬೇಕಾಗತ್ತೆ.
ಇವಾಗ ಅಂಟಿಸ್ಕೋಬೇಕಾಗತ್ತೆ. ಇವಾಗ ರೌಂಡ್ ಶೇಪ್ನಲ್ಲಿ ಮಾಡಿ ಇಟ್ಕೊಂಡಿರೋವಂಥ ಜಡೆಯನ್ನು ಮೇಲ್ಭಾಗದಲ್ಲಿ ಅಂಟಿಸ್ಕೋಬೇಕು. ಇವಾಗ ಬ್ಲೂ ಮತ್ತು ವೈಟ್ ಪರ್ಲ್ ಎರಡನ್ನೂ ಸೇರಿಸಿ ರೌಂಡ್ ಶೇಪ್ನಲ್ಲಿ ಆಗಲೇ ಸೈಜು ನೋಡಿಕೊಂಡು ನಾನು ರೆಡಿ ಮಾಡಿಕೊಂಡಿದ್ದೆ, ಅದನ್ನು ಇಡ್ತಾ ಇದ್ದೀನಿ. ಮಧ್ಯಭಾಗದಲ್ಲಿ ರೆಡ್ ಕಲರ್ ಪರ್ಲ್. ಇವಾಗ ಸ್ಯಾಟಿನ್ ಟೇಪ್ ಮೇಲೆ ಎಲ್ಲ ಹೂಗಳನ್ನು ಜೋಡಿಸಿ ಹಾರ ಮಾಡಿದ್ದೀನಿ. ಇಲ್ಲಿಗೆ ಮತ್ತೊಂದು ಸಿಂಪಲ್ಲಾಗಿರುವಂಥ ಡಿಸೈನ್ ಮುಗಿದಿದೆ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.